ಟು ಜೆಕೆರ್ ಅಕಾಡೆಮಿ. ಸೊ ಈಗಾಗಲೇ ತಾವುಗಳು ಪ್ರೀವಿಯಸ್ ವಿಡಿಯೋವನ್ನ ನೋಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಈಗಾಗಲೇ ನಾನು ಹೇಳಿದೆ LB ಯಲ್ಲಿ ಯಾವ ತರಹ ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಗಳನ್ನ ಫಿಲ್ಅಪ್ ಮಾಡ್ಬೇಕು ಎನ್ನುವಂಥದ್ದು ಹೋದ ವಿಡಿಯೋದಲ್ಲಿ ನೋಡಿದೆ. ಒಂದಿಷ್ಟು ಟೆಕ್ನಿಕಲ್ ತೊಂದರೆಗಳು ಎದುರಾಗ್ತಾ ಇದ್ವು ಎನ್ನುವಂತ ಮಾಹಿತಿಯನ್ನು ಕೂಡ ಸಿಗ್ತಾ ಇತ್ತು. ಸೊ ಇವಾಗ ಕ್ಲಿಯರ್ ಆಗಿದೆ. ಸೊ ಆ ಒಂದು ವಿಡಿಯೋದಲ್ಲಿ ಬಂದಿರುವಂತಹ ಹಲವಾರು ಕಮೆಂಟ್ ಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಒಂದೊಂದಾಗಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೋಡುವಂತ ಪ್ರಯಾಸವನ್ನ ಮಾಡೋಣ. ಜೊತೆಗೆ ನಾವು 10 ಪ್ರಶ್ನೆಗಳಲ್ಲಿ ಎಷ್ಟು A ಗ್ರೇಡ್ ಅನ್ನ ಅಥವಾ B ಗ್ರೇಡ್ ಅನ್ನು ಪಡೆದುಕೊಂಡಿದ್ರೆ ಏನೇನ್ ಹಾಕ್ಬೇಕೆನ್ನುವಂಥದ್ದು, ತದನಂತರ LOS ಗಳು ಕಡಿಮೆ ಇದಾವೆ, ಅದಕ್ಕೆ ಕ್ವಶನ್ಸ್ ಗಳನ್ನ 10 ಕ್ವಶನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ A ಹಾಗೂ B ಗ್ರೇಡ್ ಅನ್ನ ಯಾವ ತರ ರೆಡಿ ಮಾಡ್ಕೊಳ್ಬೇಕು, ಯಾಕಂದ್ರೆ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ LOS ಗಳು ಬೇರೆ ಬೇರೆ ಇದಾವೆ. ವಿಜ್ಞಾನದಲ್ಲಿ 5 LOS ಗಳನ್ನ ನೀಡಿದ್ದಾರೆ, ಒಂದಿಷ್ಟು 7 ನೀಡಿದ್ದಾರೆ, ಒಂದಿಷ್ಟು 9 ನೀಡಿದ್ದಾರೆ, ಒಂದಿಷ್ಟು 10ಕ್ಕೆ 10 ಕೂಡ ನೀಡಿದ್ದಾರೆ. ಹೀಗೆ ಬೇರೆ ಬೇರೆ LOS ಗಳನ್ನ ನೀಡಿದ್ದಾರೆ. ಅದನ್ನ ಎಂಟ್ರಿ ಇಲ್ಲಿ ಹೇಗೆ ಮಾಡುದು, LB ಯಲ್ಲಿ ಹೇಗೆ ಮಾಡುವುದು ಎನ್ನುವಂತದ್ರ ಬಗ್ಗೆ ಕ್ಲಾರಿಫಿಕೇಶನ್ ಪಡೆದುಕೊಳ್ಳೋಣ. ಜೊತೆಗೆ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಕ್ಕೆ FLN ಪ್ರಶ್ನೆಗಳನ್ನ ಹೇಗೆ ಕೇಳ್ಬೇಕೆನ್ನುವಂಥದ್ದು ಹಲವಾರು ಜನ ಕಮೆಂಟ್ ಅನ್ನು ಮಾಡಿದ್ರಿ. ಸೊ ಒಂದೊಂದಾಗಿ ಫಸ್ಟ್ ಗೆ ನಾವು ಕಮೆಂಟ್ ಅನ್ನ ನೋಡ್ತಾ ಹೋಗೋಣ, ಅದಕ್ಕೆ ತಕ್ಕಂತೆ ಉತ್ತರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಪೂರ್ವ ಪರೀಕ್ಷೆಯಲ್ಲಿ 10 ಪ್ರಶ್ನೆಗಳಿಗೆ ಎಷ್ಟು B ಗ್ರೇಡ್ ಬಂದ್ರೆ ನಾವು ಅವರಿಗೆ ಸಾಫಲ್ಯ ಪರೀಕ್ಷೆ ನೀಡಬೇಕು ಎನ್ನುವಂಥದ್ದು. ಎಸ್, ಏನ್ ಕೇಳಿದ್ರೆ ಪೂರ್ವ ಪರೀಕ್ಷೆಯಲ್ಲಿ 10 ಪ್ರಶ್ನೆಗಳಿಗೆ ಎಷ್ಟು B ಗ್ರೇಡ್ ಬಂದ್ರೆ ಅಂತ ಹೇಳಿ 10 ಪ್ರಶ್ನೆಗಳಲ್ಲಿ ಎಸ್ ಮ್ಯಾಕ್ಸಿಮಮ್ ನಾವು ಎಲ್ಲ ವಿಷಯಗಳಲ್ಲಿ 10 ಮೇನ್ ಕ್ವಶನ್ಸ್ ಗಳನ್ನ ತೆಗೆದುಕೊಳ್ತೀವಿ. LOS ಗಳು ಎಷ್ಟು ಇರ್ಬೋದು, LOS ಗಳು ಮೇನ್ಲಿ 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು, 8 ಇರ್ಬೋದು, 9 ಇರ್ಬೋದು, ಹಾಗೂ 10 ಇರ್ಬೋದು. ಆದ್ರೆ ಕ್ವಶನ್ ಗಳ ಸಂಖ್ಯೆ ಎಷ್ಟಿರುತ್ತೆ, 10 ಇರ್ತದೆ ಅನ್ನುವಂಥದ್ದು ಗೊತ್ತು. ಅಲ್ಲಿ ಕಮೆಂಟ್ ಅನ್ನು ಏನ್ ಮಾಡಿದ್ದಾರೆ, 10ರಲ್ಲಿ ಎಷ್ಟು B ಗಳನ್ನ ಪಡೆದ್ರೆ ನಾವು ಸಾಫಲ್ಯ ಪರೀಕ್ಷೆ ತೆಗೆದುಕೊಳ್ಬೇಕು ಎನ್ನುವಂಥದ್ದು. ಎಸ್, 1 2 3 4 5 6 7 8 9 ಹಾಗೂ ಈ 10 ಪ್ರಶ್ನೆಗಳಂತ ನಾನು ಹೇಳ್ತೀನಿ. ಎಲ್ಲದರಲ್ಲಿ ವಿದ್ಯಾರ್ಥಿ A ಅನ್ನ ಪಡೆದುಕೊಂಡಿದ್ದಾನೆ, ಒಂದರಲ್ಲಿ ಮಾತ್ರ B ಅನ್ನ ಪಡೆದುಕೊಂಡಿದ್ದಾನೆ, ಮಿಕ್ಕಿದೆಲ್ಲದರಲ್ಲಿ A ಅನ್ನ ಪಡೆದುಕೊಂಡಿದ್ದಾನೆ. ಹಾಗಿತ್ತಂದ್ರೆ ಈ ಒಂದು B ಗ್ರೇಡ್ ಅನ್ನ ವಿದ್ಯಾರ್ಥಿ ಏನು ಪಡೆದುಕೊಂಡಿದ್ದಾನೆ ಅವನಿಗೂ ಸಹಿತ ನಾವು ಸಾಫಲ್ಯ ಪರೀಕ್ಷೆನ ತೆಗೆದುಕೊಳ್ಳಬೇಕು. ಸಾಫಲ್ಯ ಆಟೋಮೆಟಿಕ್ ನಿಮಗೆ LB ಯಲ್ಲಿ ತೋರಿಸಿ ನಾನು ಸಾಫಲ್ಯ ಪರೀಕ್ಷೆ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗತ್ತೆ. ಇವನಿಗೂ ಕೂಡ 1 B ಬತ್ತು 10 ಪ್ರಶ್ನೆಗಳಲ್ಲಿ ಔಟ್ ಆಫ್ 10 ಪ್ರಶ್ನೆಗಳಲ್ಲಿ 9 ಏನು ತೆಗೆದುಕೊಂಡಿದ್ದಾನೆ, ಕೇವಲ 1 B ತೆಗೆದುಕೊಂಡಿದ್ದಾನೆ ಅಂದ್ರೂ ಸಹಿತ ಅವನಿಗೆ ನಾವು ಸಾಫಲ್ಯ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು. ಮುಂದೆ ನೋಡುವುದಾದ್ರೆ ಮತ್ತೆ ಸರ್ ಬ್ರಿಡ್ಜ್ ಕೋರ್ಸ್ ಅಂತ ಬರ್ತಿಲ್ಲ ಎನ್ನುವಂಥದ್ದು ಒಬ್ರು ಕಮೆಂಟ್ ಮಾಡಿದ್ದಾರೆ. ಸೊ ಮೇ ಬಿ ನಿಮ್ದು ಏನಾದ್ರೂ ಇಶ್ಯೂ ಇರಬಹುದು. ಆಲ್ರೆಡಿ ನಮ್ದು ಏನ್ ಬರ್ತಾ ಇದೆ ಬ್ರಿಡ್ಜ್ ಕೋರ್ಸ್, ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ ಬರ್ತಾ ಇದೆ. ನಾನು ಸೆಲೆಕ್ಟ್ ಮಾಡಿರುವಂತದ್ದು 10th ಕ್ಲಾಸ್ ಇದೆ, ಕನ್ನಡ, ಇಂಗ್ಲಿಷ್, ಹಿಂದಿ ಇದೆ, ಸೆಕ್ಷನ್ A ಇದೆ. ಸಬ್ಜೆಕ್ಟ್ ನಂದು ಹಿಂದಿಯನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಇವಾಗ ನೋಡಿದ್ರೆ, ಇವಾಗ ನಾನು ವಿಡಿಯೋ ಶೂಟ್ ಮಾಡ್ತಿರುವಾಗ 13/6/2026 ಸಾಯಂಕಾಲ ಬರ್ತಾ ಇದೆ. ಸರಿನಾ, ಇಲ್ಲೆಲ್ಲ ನಾನು ಹಾಕ್ತಾ ಇದ್ದೀನಿ, ಇಲ್ಲೆಲ್ಲ ಎಂಟ್ರಿ ಆಗ್ತಾ ಇದೆ. ಎಸ್, ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಎಸ್ ಪ್ರೀ ಟೆಸ್ಟ್ ಫೈನಲ್ ಸೇವ್ ಕೊಡಬೇಕು, ಇಲ್ಲ ಪೋಸ್ಟ್ ಟೆಸ್ಟ್ ಆದ್ಮೇಲೆ ಫೈನಲ್ ಸೇವ್ ಕೊಡಬೇಕು ಎನ್ನುವಂತ. ಎಸ್, ಇಲ್ಲಿ ನಾವು ನೋಡಿದ್ರೆ ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಎಲ್ಲದಕ್ಕೂ ಕೂಡ ಫೈನಲ್ ಸಬ್ಮಿಟ್ ಅನ್ನ ಕೊಡಬೇಕು. ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಎಸ್, ಇಲ್ಲಿ ಜಸ್ಟ್ ನಾನು ಪ್ರೀ ಟೆಸ್ಟ್ ಆಕ್ಟಿವೇಟೆಡ್ ಅಂತ ಬರ್ತಾ ಇದೆ. ಪ್ರೀ ಟೆಸ್ಟ್ 4B, ಸರಿನಾ, 4B ಅಂತ ಇದೆ. ಫ್ರಮ್ ಕ್ಲಾಸ್ 6 to 10th ವರೆಗೂ ಕೂಡ 4B ಯಲ್ಲಿ 1 to 5th 4A ಅಂತ ಬರುತ್ತೆ. ಸರಿನಾ, 1 to 5th ಸೆಲೆಕ್ಟ್ ಮಾಡ್ಕೊಂಡ್ರೆ A ಗ್ರೇಡ್ ಅನ್ನ ಬರುತ್ತೆ. ಎಸ್, ಪ್ರತಿಯೊಂದು ನೋಡಿ ಪ್ರೀ ಟೆಸ್ಟ್ ಗೂ ಕೂಡ ಎಲ್ಲಾನು ಕೂಡ ನಾವು ಎಂಟ್ರಿ ಮಾಡಿದ್ಮೇಲೆ ಇವಾಗ ನೋಡಿ ಜಸ್ಟ್ ನಾನು ಇಷ್ಟೇ ಮಾಡಿದ್ದೀನಿ. ಎಷ್ಟೋ 1-2 ವಿದ್ಯಾರ್ಥಿಗಳದು 1 B ಹಾಕಿದೀನಿ, ಮಿಕ್ಕಿದೆಲ್ಲವನ್ನ ಒಬ್ಬ ವಿದ್ಯಾರ್ಥಿದು ಎಲ್ಲ A ಇದೆ, 1 ವಿದ್ಯಾರ್ಥಿ B ಇದೆ, ಜೊತೆಗೆ ಒಂದಿಷ್ಟು ಬ್ಲಾಂಕ್ ಕೂಡ ಬಿಟ್ಟಿದ್ದೀನಿ. ಇದಾದ್ಮೇಲೆ ನಾವು ಏನ್ ಮಾಡ್ಕೋಬೇಕು, ಸೇವ್ ಅನ್ನ ಮಾಡ್ಕೊಂಡ್ರೆ ಈಗ ನಾವು ಏನ್ ಸೇವ್ ಮಾಡಿದೀವಿ ಅಷ್ಟೇ ಸೇವ್ ಆಗುತ್ತೆ. ನೋಡಿ, ಬ್ರಿಡ್ಜ್ ಕೋರ್ಸ್, ಡು ಯು ವಾಂಟ್ ಟು ಸೇವ್ ಬ್ರಿಡ್ಜ್ ಕೋರ್ಸ್ ಡಾಟಾ? ಎಸ್, ಸೇವ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಸೇವ್ ಸಕ್ಸಸ್ಫುಲ್, ಯು ಕ್ಯಾನ್ ಸ್ಟಿಲ್ ಎಡಿಟ್ ಅಂತ ಇದೆ. ಫೈನಲ್ ಸಬ್ಮಿಟ್ ಆದ್ರೆ ಇಲ್ಲಿ ನಾವು ಎಡಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿನಾ, ಇವಾಗ ಅವಾಗೇನು ಕೂಡ ಕೇಳಿದ್ರು, ಸರ್ ನಾವು B ಗ್ರೇಡ್ ಎಷ್ಟು ತೆಗೆದುಕೊಳ್ಬೇಕಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಪೋಸ್ಟ್ ಟೆಸ್ಟ್ 5B ಅಂತ ಹೇಳಿ ವ್ಯೂ ಓನ್ಲಿ ಅಂತ ಕಾಣಿಸ್ತಾ ಇದೆ. ಏನ್ ಕಾಣ್ತಾ ಇದೆ, ವ್ಯೂ ಓನ್ಲಿ. ಸದ್ಯದ ಮಟ್ಟಿಗೆ 15th of June ಆಗುವವರೆಗೂ ಕೂಡ ಇದು ಆಕ್ಟಿವೇಟ್ ಆಗೋದಿಲ್ಲ. ಇವು ವ್ಯೂ ಓನ್ಲಿ ಅಂತ ಕಾಣ್ತಾ ಇದೆ. ಜಸ್ಟ್ ಅದ್ರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದ್ರೆ ನೋಡಿ ಏನಂತ ತೋರಿಸುತ್ತೆ. ಎಸ್, ತಗೊಳ್ಳಿ, ಇಲ್ಲಿ ನೋಡಬಹುದು 1B ಏನಿದೆ ಇದಷ್ಟೇ ಆಕ್ಟಿವೇಟ್ ಇರತ್ತೆ. ಅಲ್ಲಿ ಪೋಸ್ಟ್ ಟೆಸ್ಟ್ ಅಲ್ಲಿ ಮಿಕ್ಕಿದೆಲ್ಲನೂ ಕೂಡ ಇದು ಇವಾಗ ಏನ್ ಗ್ರೀನ್ ಕಾಣಿಸ್ತಾ ಇದೆ, ಇದು ಒಂದಿಷ್ಟು ಬೂದಿ ಬಣ್ಣದಲ್ಲಿ ಕಾಣ್ತವೆ. ಅಂದ್ರೆ
ಲಾಕ್ ಆಗಿಬಿಡ್ತಾ ಅವನು ಎ ತೆಗೆದುಕೊಂಡಿದ್ದಾನೆ, ಅವನಿಗೆ ಮತ್ತೆ ಅವಶ್ಯಕತೆ ಇಲ್ಲ. ಆದ್ರೆ ಬಿ ಏನಿರ್ತದೆ, ಇದನ್ನ ನಾವು ಪೋಸ್ಟ್ ಟೆಸ್ಟ್ ಅಲ್ಲಿ ಬಿ ಇದ್ದದನ್ನ ಎ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಆ ಒಂದು LO ಅನ್ನು ಸಾಧಿಸಿದ್ದಂದ್ರೆ ಎ ಅಂತ ಕನ್ವರ್ಟ್ ಮಾಡ್ಕೊಳ್ಬಹುದು. ಜೊತೆಗೆ ಎಸ್, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಜೊತೆಗೆ ಅದೇ ತರ ಸೆಪ್ಟೆಂಬರ್ ಅಲ್ಲಿ ಸಹಿತ ನಮಗೆ FLN ಮಗು ಅಂತ ಕೊಡ್ತಾ ಇದೆ. ಇಲ್ಲಿ ನೋಡಿ ಬಿ ಕಾಣಿಸ್ತಾ ಇಲ್ಲ. ಎಸ್, ಇಲ್ಲಿ ಆಕ್ಚುಲಿ ಅವನು ಇಲ್ಲಿ ಬಿ ತೆಗೆದುಕೊಂಡಿದ್ದಾನೆ, ಆದ್ರೆ ಬಿ ಕಾಣಿಸ್ತಾ ಇಲ್ಲ. ಆದ್ರೆ ಎ ಅವನು ಆಲ್ರೆಡಿ ಏನ್ ಮಾಡಿದ್ದಾನೆ, ಸಾಧಿಸಿದಾನೆ ಎನ್ನುವುದು ತೋರಿಸ್ತಾ ಇದೆ. ಆದ್ರೆ LO1 ಇದೆ, ಅದು ಇನ್ನೂ ಅವನಿಗೆ ಬಂದಿಲ್ಲ ಎನ್ನುವಂಥದ್ದು. ಇಲ್ಲಿ ಬಿ ಅಬ್ಸೆಂಟ್ ಇದೆ ನೋಡಿ, ಅಂದ್ರೆ ಅದರ ಮೇಲೆ ಇನ್ನು ನಾವು ಕಾರ್ಯವನ್ನ ಮಾಡ್ಬೇಕು. ಅಥವಾ ನಾವು ಪೋಸ್ಟ್ ಟೆಸ್ಟ್ ಅಲ್ಲಿ ಬಿ ಇದ್ದದನ್ನ ಎ ಮಾಡ್ಕೊಂಡಿವಿ ಅಂದ್ರೆ ಇಲ್ಲಿ ಎ ತೋರಿಸುತ್ತೆ. ಈ ವಿದ್ಯಾರ್ಥಿಗೆ ಸೆಪ್ಟೆಂಬರ್ ತನ FLN ಮಗು ಅಂತ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಇನ್ನು FLN ಮಗು ಯಾರು ಎನ್ನುವಂಥದ್ದು. FLN ಮಗು ಯಾರು ಎನ್ನುವಂಥದ್ದು ಫಾರ್ ಎಕ್ಸಾಂಪಲ್ ನೋಡಿದರೆ FLN ಗೆ ಈ ವರ್ಷ ಕ್ಲಿಯರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಆಲ್ ಲ್ಯಾಂಗ್ವೇಜ್, ಯಾವುದು? ಆಲ್ ಲ್ಯಾಂಗ್ವೇಜ್. ಮೇ ಬಿ ಇದು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಹಾಗೂ ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು. ಜೊತೆಗೆ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್. ಸರಿನಾ? ಮ್ಯಾಥ್ಸ್ ಇದಷ್ಟಕ್ಕೆ ಮಾತ್ರ FLN LOs ಗಳು ಇದಾವೆ. ಸರಿನಾ? ಫ್ರಾಮ್ ಪ್ರಶ್ನೆ ಸಂಖ್ಯೆ 10 ತೆಗಿತೀವಿ, 10 ಪ್ರಶ್ನೆಗಳನ್ನ ತೆಗೆದುಕೊಳ್ತೀವಿ ನಾವು ಮುಖ್ಯವಾಗಿ ಪ್ರೀ ಟೆಸ್ಟ್ ಹಾಗೂ ಪೋಸ್ಟ್ ಗೆ. 1 ರಿಂದ 4 ಏನಿದಾವೆ, ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಆರ್ ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಆರ್ ಮ್ಯಾಥಮೆಟಿಕ್ಸ್ ಆಗಿರಬಹುದು. ಸರಿನಾ? 1 ರಿಂದ 4 ಪ್ರಶ್ನೆಗೆ ಉತ್ತರಿಸಲಿಲ್ಲ ಅಂದ್ರೆ ಆ ಮಗು FLN ಮಗು ಅಂತ ಕನ್ಸಿಡರ್ ಮಾಡ್ತೀವಿ. 5 ರಿಂದ 10 ಪ್ರಶ್ನೆಗಳೇನಿದಾವೆ, ಬೈ ಚಾನ್ಸ್ ಈ ಪ್ರಶ್ನೆಗೆ ಉತ್ತರ ಆ ಒಂದು ಮಗು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಪರಿಹಾರ ಬೋಧನೆಗೆ ಒಳಪಟ್ಟ ಮಗು ಅಥವಾ ಇನ್ನು ಕಲಿಕಾ ಫಲವನ್ನ ಸಾಧಿಸಬೇಕಾದ ಮಗು ಎನ್ನುವಂಥದ್ದನ್ನ ತೆಗೆದುಕೊಳ್ಳುತ್ತೇವೆ. ಸರಿನಾ? ಇದು ಕ್ಲಿಯರ್ ಆಯ್ತಾ? ಕೇವಲ ಮ್ಯಾಥ್ಸ್ ಅಂಡ್ ಇನ್ನು ಸೈನ್ಸ್. ಎಸ್, ಇನ್ನು ಸೈನ್ಸ್ ಹಾಗೂ ಸೋಷಿಯಲ್ ಸೈನ್ಸ್ ಅಲ್ಲಿ FLN ಗಳು ಇದಾವ ಎನ್ನುವಂಥ ಇಲಾಖೆ ಸ್ಪಷ್ಟ ನಿರ್ದೇಶನ ಇದೆ. ಇದಕ್ಕೆ FLN ಗಳು ಈ ಸಲ ಇಲ್ಲ. FLN ಇವರು 1 to 10th ಏನಿದಾವೆ LO ಬೇಸ್ಡ್ ಏನ್ ಮಾಡ್ಬೇಕು, ತೆಗೆದುಕೊಳ್ಬೇಕು. ಎಲ್ಲಿದೆ ಸರ್ ಅದು ಎನ್ನುವಂಥದ್ದಾದ್ರೆ ಅದಕ್ಕೆ ನಾನು ನಿಮಗೆ ಇಲ್ಲಿ ಒಂದು ಆರ್ಡರ್ ಕೂಡ ತೋರಿಸ್ತೀನಿ. ಸರಿನಾ? ಇದು DSRT ಕಡೆಯಿಂದ ಬಿಡುಗಡೆ ಮಾಡಿರುವಂತದ್ದೇ ಇದೆ. ನಿಮಗೆ ಟೋಟಲ್ ಆಗಿ 42 ಪೇಜಸ್ ಇದೆ. ಮೇ ಬಿ ನಿಮಗೆ 40 ಪೇಜಸ್ ಮೇಲೆ ಏನಾದರೂ ಅದು ಕ್ಲಿಯರ್ ಆಗುತ್ತೆ. ಕೇವಲ ಲ್ಯಾಂಗ್ವೇಜ್ ಅಂಡ್ ಮ್ಯಾಥಮೆಟಿಕ್ಸ್ ಗೆ ಮಾತ್ರ FLN ಎನ್ನುವಂಥದ್ದು. ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ಇವಾಗ ಇನ್ನು ಕಮೆಂಟ್ ಅನ್ನು ನೋಡ್ತಾ ಸಾಗೋದಾದ್ರೆ, ಎಸ್ ಇಲ್ಲಿ ನೋಡಿ ಸರ್, ಇನ್ 6th ಕ್ಲಾಸ್ ಸೈನ್ಸ್ ಏನ್ ಮಾಡಿದ್ದಾರೆ, ಕೇವಲ 5 LOs ಗಳನ್ನ, ಬಟ್ ವಿ ಹ್ಯಾಡ್ 10 ಕ್ವಶನ್ಸ್, 2 ಫಾರ್ ಈಚ್ ಲರ್ನಿಂಗ್ ಔಟ್ಕಮ್ಸ್. ಹೌ ಟು ಪುಟ್ ಗ್ರೇಡ್ ಇಫ್ 1 ಕ್ವಶನ್ ಇಸ್ ಕರೆಕ್ಟ್, ಅದರ್ 1 ಇಸ್ ರಾಂಗ್ ಅಂತ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, 5th ಕ್ಲಾಸ್ ಸೈನ್ಸ್ ಅಲ್ಲಿ, ಫಿಫ್ತ್ ಕ್ಲಾಸ್ ಸೈನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, 5 LOs ಗಳನ್ನ ನೀಡಿದ್ದಾರೆ. ಪ್ರತಿಯೊಂದು LOs ಮೇಲೆ ಎಷ್ಟು 2 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಹಾಗಿತ್ತಂದ್ರೆ 5 LOs ಗಳು ಇದಾವೆ. ಫಾರ್ ಎಕ್ಸಾಂಪಲ್ ಇದು ಬೇರೆ ಬೇರೆ ಕೂಡ ಆಗಿರೋ 5 LOs ಎಲ್ಲಿ, 5th ಕ್ಲಾಸ್ ಸೈನ್ಸ್ ಅಲ್ಲಿ. ಹಾಗಿತ್ತಂದ್ರೆ ಪ್ರತಿಯೊಂದು ಪ್ರಶ್ನೆ ಮೇಲೆ ಏನ್ ಮಾಡಿದ್ದಾರೆ ಅವರು, ಪ್ರತಿಯೊಂದು ಪ್ರಶ್ನೆ ಮೇಲೆ 2 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 1, 2, 3, 4 and 5 5 LOs ಇದಾವೆ. ಇದರಲ್ಲಿ 1, 2, 3, 4, 5, 6, 7, 8, 9 ಹಾಗೂ ಹೀಗೆ 10 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಎಸ್, 2ನೇ LO ಏನಿದೆ, 2ನೇ LOದಲ್ಲಿ 3ನೇ ಪ್ರಶ್ನೆ ಹಾಗೂ 4ನೇ ಪ್ರಶ್ನೆ ಒಂದೇ LOs ಗೆ ಸಂಬಂಧಿಸಿದಂತಿದ್ದಾವೆ. ಇದಕ್ಕೆ ಆ ವಿದ್ಯಾರ್ಥಿ ಎ ತೆಗೆದುಕೊಂಡಿದ್ದಾನೆ, ಇದಕ್ಕೆ ಬಿ ತೆಗೆದುಕೊಂಡಿದ್ದಾನೆ. ಹಾಗಿತ್ತಂದ್ರೆ ಸೆಕೆಂಡ್ LOs ಗೆ ನಾವು ಎ ಹಾಕ್ಬೇಕಾ ಆರ್ ಬಿ ಹಾಕ್ಬೇಕಾ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದ್ರೆ ಉತ್ತರ ಬೇಗ ಕಮೆಂಟ್ ಮಾಡಿ. ಸೊ ಹೇಗಿತ್ತಂದ್ರೆ ಫಾರ್ ಎಕ್ಸಾಂಪಲ್ 1 LOs ಗೆ 2 ಪ್ರಶ್ನೆಗಳು ಕೇಳಿದರೆ, ಒಂದರಲ್ಲಿ ಎ ತೆಗೆದುಕೊಂಡಿದ್ದಾನೆ, ಒಂದರಲ್ಲಿ ಬಿ ತೆಗೆದುಕೊಂಡಿದ್ದಾನೆ. ಹಾಗಿತ್ತಂದ್ರೆ ಈ LOದಲ್ಲಿ ಅವನಿಗೆ ನಾವು ಏನಂತ ಎಂಟ್ರಿ ಮಾಡ್ಬೇಕು, ಬಿ ಅಂತಾನೆ ಎಂಟ್ರಿ ಮಾಡ್ಬೇಕು. 2 ಪ್ರಶ್ನೆಗಳಿಗೆ ಎ ತೆಗೆದುಕೊಂಡು ಮಾತ್ರ ಎ ಅಂತ ನಮೂದನ್ನ ಮಾಡ್ಬೇಕು. ಕ್ಲಿಯರ್? ಒಂದಕ್ಕೆ ಎ ತೆಗೆದುಕೊಂಡಿದ್ದಾನೆ, ಒಂದ್ LOಗೆ 2 ಪ್ರಶ್ನೆ ಇದಾವೆ, ಒಂದೇ LOದಲ್ಲಿ 2 ಪ್ರಶ್ನೆ ಇದಾವೆ, ಒಂದಕ್ಕೆ ಎ ತೆಗೆದುಕೊಂಡಿದ್ದಾನೆ, ಒಂದಕ್ಕೆ ಬಿ ತೆಗೆದುಕೊಂಡಿದ್ದಾನೆ. ಹಾಗಿತ್ತಂದ್ರೆ ಅವನಿಗೆ
ಬಿ ಗ್ರೇಡ್ ಅನ್ನ ಮೆನ್ಷನ್ ಮಾಡಬೇಕು. ಅವನು ಮ್ಯಾಂಡೇಟರಿಗೆ ಪ್ರಶ್ನೆ ಸಂಖ್ಯೆ 3 ಹಾಗೂ 4 ಎರಡು ಏನ್ ತೆಗೆದುಕೊಂಡಿರ್ಬೇಕು, ಏನೇ ತೆಗೆದುಕೊಂಡಿರ್ಬೇಕು. ಅವಾಗ ಅವನಿಗೆ ಎ ಅಂತ. ಏಕೆ ನಾವು ಬಿ ತೆಗೆದುಕೊಂಡಿದ್ದಾನಲ್ಲ, ಒಂದಕ್ಕೆ ಎ ತೆಗೆದುಕೊಂಡಿದ್ದಾನಲ್ಲ, ಏಕೆ ಎನ್ನುವಂಥದ್ದಾದ್ರೆ ಎಸ್, ನಮಗೆ ಅದರ ಉತ್ತರ ಎಲ್ಲಿ ಸಿಗ್ತದೆ ಅಂದ್ರೆ ಇಲ್ಲಿ ಗಮನಿಸಬಹುದು. ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದಲ್ಲಿ ಎ ಎಂದು ನಮೂದಿಸುವುದು. ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇರಬೇಕು. ಆರ್ ನಾನ್ ಅನ್ಕೊಂಡಿದ್ದೆ 90% ಮೇಲಾದ್ರೂ ಆನ್ಸರ್ ನ ಕರೆಕ್ಟ್ ಬರ್ದಿರ್ಬೇಕು, ಅವಾಗ ಮಾತ್ರ ಎ. ಅಥವಾ ಅಪೂರ್ಣ ಅಥವಾ ಭಾಗಶಃ ಇದ್ದಲ್ಲಿ ಅರ್ಧ ಉತ್ತರ ಕರೆಕ್ಟ್ ಇದೆ, ಅರ್ಧ ತಪ್ಪಿತ್ತಂದ್ರೂ ಸಹಿತ ಅವನಿಗೆ ನಾವು ಏನಂತ ಮಾಡಬೇಕು, ಬಿ ಎನ್ನುವಂಥದ್ದು. ಅಥವಾ ತಪ್ಪು ಬರ್ದಿದ್ದಾರೆ, ಟೋಟಲ್ ಆಗಿ ಅರ್ಧ ಸರಿ ಬರ್ದಿದ್ದಾನೆ, ಇನ್ನು ಅರ್ಧ ತಪ್ಪು ಬರ್ದಿದ್ದಾನೆ, ಭಾಗಶಃ ಇದೆ, ಸ್ವಲ್ಪ ಸ್ವಲ್ಪ ಉತ್ತರ ಇದೆ ಅಂದ್ರೂ ಸಹಿತ ಅದು ಬಿ ಗ್ರೇಡ್ ಅಲ್ಲಿ ನಾವು ತೆಗೆದುಕೊಳ್ಬೇಕು. ಪೂರ್ಣ ಪ್ರಮಾಣದಲ್ಲಿ ಉತ್ತರವನ್ನು ಬರೆದರೆ ಮಾತ್ರ ಎ ಗ್ರೇಡ್ ಎನ್ನುವಂಥದ್ದು. ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಅವನು ಎ ಗ್ರೇಡ್ ಅನ್ನ ತೆಗೆದುಕೊಳ್ಬೇಕಂದ್ರೆ ಒಂದ್ ಎಲ್ಒಸ್ಗೆ 2 ಪ್ರಶ್ನೆಗಳಲ್ಲಿ ಅವನು ಎ ಅನ್ನ ತೆಗೆದುಕೊಂಡಿರ್ಬೇಕು. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ನಾವು ನೆಕ್ಸ್ಟ್ ಕಮೆಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಒಬ್ರು ಮೆಸೇಜ್ ಮಾಡಿದ್ದಾರೆ, ಸರ್ ಮಾರ್ಕ್ಸ್ ಎಂಟ್ರಿ ಕಾಲಮ್ ನಹಿ ಆ ರಹಾ ಎನ್ನುವಂಥದ್ದು ಹಿಂದಿಯಲ್ಲಿ ಮಾಡಿದ್ದಾರೆ. ಸೊ ಇವಾಗಂತೂ ಮಾರ್ಕ್ಸ್ ಎಂಟ್ರಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಮಾರ್ಕ್ಸ್ ಎಂಟ್ರಿ ಕಾಲಮ್ಗಳು ಕಾಣ್ತಾ ಇದಾವೆ. ಹಾಗೆ ಒಂದಿಷ್ಟು ಸಲ OTP ಕೂಡ ಬರೋದಿಲ್ಲ, ಪದೇ ಪದೇ ತಗೊಂಡು ಟ್ರೈನ ಮಾಡ್ಬೇಕು. ಅಥವಾ ಒಂದೊಂದ್ಸಲ ಸರ್ವರ್ ಬಿಸಿ ಇರ್ತದೆ, ಅಥವಾ ಏನಾದ್ರು ಅಪ್ಡೇಟ್ ಮಾಡ್ತಾ ಇದ್ರಿ ಅವರು ಬೆಂಗಳೂರಲ್ಲಿ DSCRT ಅವರು, ಅವಾಗ ಸ್ಯಾಡ್ಸ್ ತಂತ್ರಾಂಶದಲ್ಲಿ ಕೂಡ ಒಂದಿಷ್ಟು ಗ್ಲಿಚ್ ಕಾಣಿಸ್ಕೊಳ್ಳುತ್ತೆ. ತಾವುಗಳು ಪದೇ ಪದೇ ಇದನ್ನ ಟ್ರೈ ಮಾಡ್ತಾ ಇದ್ರೆ ತೊಂದರೆ ಇಲ್ಲ, ಎಲ್ಲಾನು ಏನಾಗ ಕೂಡ ಶೋ ಆಗತ್ತೆ, ಎಲ್ಲಾ ಕಾಲಮ್ಗಳು ಕೂಡ ಶೋ ಆಗ್ತವೆ. ಸೊ ಇದನ್ನ ಯಾವ ತರ ಎಂಟ್ರಿ ಮಾಡ್ಬೇಕು ಅನ್ನೋದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದೀನಿ. ಇದಕ್ಕೆ ಸಂಬಂಧಿಸಿದ ಮತ್ತೆ ಏನು ಪ್ರಶ್ನೆ ಇಲ್ಲ ಅಂತ ನಾನು ಅನ್ಕೊಂತೀನಿ. ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ, ಫಾರ್ ಎಕ್ಸಾಂಪಲ್ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅವರು ಕೇಳ್ತಾ ಇದ್ರು. ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಏನ್ ಮಾಡಿಲ್ಲ, ಎಲ್ಒಸ್ ಗಳನ್ನು DSRT ಕಡೆಯಿಂದ ನಡೆಯಲ್ಲ, ಹಲವಾರು ವಿಷಯಗಳಿಗೆ ನೀಡಿಲ್ಲ ಸಹಿತ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವರೇ ಓನ್ ಆಗಿ ನೀವು 5 ಆದ್ರೂ ಎಲ್ಒಸ್ ತಗೊಳ್ರಿ, ಅಥವಾ 10 ಆದ್ರೂ ಲ್ಯಾಂಗ್ವೇಜ್ ಇದ್ರೆ ಅದರಲ್ಲಿ 10 ಪ್ರಶ್ನೆಗಳಲ್ಲಿ 4 ಏನಿರ್ಬೇಕು, 4 ಪ್ರಶ್ನೆ FLN ಗೆ ಸಂಬಂಧಿಸಿದಂತೆ ಇರಬೇಕು, FLN, ಹಾಗೂ 6 ಪ್ರಶ್ನೆಗಳು ಏನಿರ್ಬೇಕು ಎಲ್ಒಸ್ ಗೆ ಸಂಬಂಧಿಸಿದಂತೆ, ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಇರಬೇಕು ಎನ್ನುವಂಥದ್ದು. ಇದು ಕ್ಲಿಯರ್, ನೀವಾಗಿ ರೆಡಿಯನ್ನ ಮಾಡ್ಕೊಳ್ಬಹುದು. ಯಾವ ವಿಷಯಗಳಲ್ಲಿ ಎಲ್ಒಸ್ ಗಳನ್ನ ನೀಡಿಲ್ಲ DSCRT ಕಡೆಯಿಂದ, ತಾವುಗಳು ನಿಮ್ಮ ಸಬ್ಜೆಕ್ಟ್ ಗೆ ತಕ್ಕಂತೆ ಎಲ್ಒಸ್ ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಲರ್ನಿಂಗ್ ಔಟ್ಕಮ್ಸ್, ಆ ಒಂದು ವರ್ಷದಲ್ಲಿ ವಿದ್ಯಾರ್ಥಿ ಏನ್ ಕಲಿಬೇಕು ಎನ್ನುವಂಥದ್ದು, ಹಿಂದಿನ ತರಗತಿಯಲ್ಲಿ ಏನ್ ಕಲಿಬೇಕಿತ್ತು, ಈ ತರಗತಿಯಲ್ಲಿ ಏನ್ ಕಲಿಬೇಕು ಎನ್ನುವಂಥದ್ದನ್ನ ಮಿಕ್ಸ್ ಮಾಡಿ ಅದನ್ನ ಎಲ್ಒಸ್ ಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕೇಳ್ತಾ ಇದ್ರಿ, ಮೇ ಬಿ ಸೆಕೆಂಡ್ ಲ್ಯಾಂಗ್ವೇಜ್ ಗಳಲ್ಲಿ ಹಲವಾರು ವಿಷಯಗಳು ಇಲ್ಲದೆ ಇರಬಹುದು. ಸರಿನಾ, ತಾವು ಅದನ್ನ ಓನ್ ಆಗಿ ರೆಡಿ ಮಾಡ್ಕೊಳ್ಬೇಕು, DSCRT ನಡೆಯಿಲ್ಲ ಅಂದ್ರೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. 10ಕ್ಕೆ 10 ಪ್ರಶ್ನೆಗಳಲ್ಲಿ ಆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಎ ಗ್ರೇಡ್ ಅನ್ನು ತೆಗೆದುಕೊಂಡ್ರೆ ಸಾಫಲ್ಯ ಪರೀಕ್ಷೆಯಲ್ಲಿ ಆ ಒಂದು ಹೆಸರು ಟೋಟಲ್ ಎ ಅಂತ ಬಂದಿರ್ತದೆ, ಎಡಿಟೇಬಲ್ ಇರೋದಿಲ್ಲ. ಅವನು 10ರಲ್ಲಿ 1 ಬಿ ತಗೊಂಡ್ರು ಸಹಿತ ಮತ್ತೆ ಎಡಿಟಿಂಗ್ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿ ತಾವುಗಳು ಮತ್ತೆ ಪೋಸ್ಟ್ ಟೆಸ್ಟ್ ಅಲ್ಲಿ ಏನ್ ಮಾಡ್ಕೊಳ್ಬಹುದು, ಎಸ್ ಈ ಟೈಪ್ ಇಲ್ಲಿ ಬಿ ಇದೆ ಪೋಸ್ಟ್ ಟೆಸ್ಟ್, ಇದೊಂದು ಪ್ರೀ ಟೆಸ್ಟ್ ಇದೆ. ನಾನು ಹೇಳ್ತಾ ಇದ್ರಿ ಇಲ್ಲಿ ಬಿ ತೆಗೆದುಕೊಂಡಿರುವಂತ ಇದೆಲ್ಲ ಕೂಡ ಏನಾಗುತ್ತೆ, ಬ್ಲರ್ ಆಗ್ತವೆ. ಎ ತೆಗೆದುಕೊಂಡಿರುವಂತದ್ದು ಪೋಸ್ಟ್ ಟೆಸ್ಟ್ ಅಲ್ಲಿ. ಇದನ್ನ ಅವನು ಏನ್ ಮಾಡ್ಕೊಂಡಿದ್ದ ಅಂದ್ರೆ ಎಸ್ ಎ ಅನ್ನೋದನ್ನು ಕೂಡ ನಾವು ಚೇಂಜ್ ಅನ್ನ ಮಾಡ್ಕೊಳ್ಬಹುದು. ಈ ಟೈಪ್ ನಿಮ್ಗೆ ಅಲ್ಲಿ ಆಪ್ಷನ್ ಸಿಗುತ್ತೆ. ಇದು ಯಾವಾಗ ಆಗತ್ತೆ ಅಂದ್ರೆ ಎಸ್ ಇಲ್ಲಿ ನೋಡಬಹುದು 5B ವ್ಯೂ ಓನ್ಲಿ ಅಂತ ಇದೆ. ಇಲ್ಲಿ ಬಿ ತೆಗೆದುಕೊಂಡಿದ್ದು ರೆಡ್ ಅಂತ ಕಾಣ್ತಾ ಇದೆ. ಇದೆಲ್ಲನೂ ಕೂಡ ಲಾಕ್ ಆಗ್ತವೆ, ಎ ತೆಗೆದುಕೊಂಡು ಲಾಕ್ ಆಗ್ತವೆ. ಬಿ ಮಾತ್ರ ಯಾರು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಪೋಸ್ಟ್ ಟೆಸ್ಟ್ ಅಲ್ಲಿ ಇದು ಒಂದು ಟ್ಯಾಬ್ ಏನಾಗತ್ತೆ, ಎಡಿಟೇಬಲ್ ಇರುತ್ತೆ, ಅದನ್ನ ಎಡಿಟ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ನು ಇಲ್ಲಿನೂ ಕೂಡ ಅವನು ಬಿನೇ ತೆಗೆದುಕೊಂಡಿದ್ದ ಅಂದ್ರೆ ಎಸ್ ಆಫ್ಟರ್ ಪೋಸ್ಟ್ ಟೆಸ್ಟ್ ಇಲ್ಲಿನೂ ಕೂಡ ಅವನು ಬಿನೇ ತೆಗೆದುಕೊಂಡಿದ್ದ ಅಂದ್ರೆ ಏನ್ ಮಾಡ್ಬೇಕು ಸರ್, ಹಾಗಿದ್ರೆ ಇಲ್ಲಿ ಬಿನೇ ಇಡಬೇಕು. ಆ ಮಗು ಪರಿಹಾರ ಬೋಧನೆಗೆ ಒಳಪಟ್ಟ ಮಗು, ಪರಿಹಾರ ಬೋಧನೆಗೆ ಅಥವಾ 1 to 4 ಅಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನ ಆನ್ಸರ್ ಮಾಡಿದ್ದಿಲ್ಲ, ಅದು ಆ ಮಗು FLN. ಎಸ್ ಇನ್ನೊಂದು ಪ್ರಶ್ನೆಯನ್ನ ಒಬ್ರು ಕೇಳಿದ್ರು, ಅದನ್ನು ಕೂಡ ಚರ್ಚೆ ಮಾಡ್ತಾ ನಾವು ಸಾಗೋಣ. FLN ಮಗು ಯಾರು ಎನ್ನುವಂಥದ್ದು ಒಬ್ರು ಪ್ರಶ್ನೆ ಕೇಳಿದ್ರು. 1 to 4 ಇಂದ ನಮಗೆ ಲ್ಯಾಂಗ್ವೇಜ್ ಅಂಡ್ ಮ್ಯಾಥ್ಸ್ ಅಲ್ಲಿ 1 to 4 ಅದಕ್ಕೆ ಸಂಬಂಧಿಸಿದಂತೆ FLN ಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇದಾವೆ. ಸೊ ಈ 4 ಪ್ರಶ್ನೆಗಳಲ್ಲಿ 1, 2, 3 ಹಾಗೂ ಈ 4 ಪ್ರಶ್ನೆಗಳಲ್ಲಿ ಇದಕ್ಕೆ ಎ ಅನ್ನ ತೆಗೆದುಕೊಂಡಿದ್ದಾನೆ, ಇದಕ್ಕೆ ಎ ಅನ್ನ ತೆಗೆದುಕೊಂಡಿದ್ದಾನೆ, ಇದಕ್ಕೆ ಎ ಅನ್ನ ತೆಗೆದುಕೊಂಡಿದ್ದಾನೆ, ಇದಕ್ಕೆ ಬಿ ಅನ್ನ ತೆಗೆದುಕೊಂಡಿದ್ದಾನೆ. ಹಾಗಿತ್ತಂದ್ರೆ ಈ ಮಗುವಿಗೆ ನಾವು FLN ಮಗು ಅಂತ ಕನ್ಸಿಡರ್ ಮಾಡ್ಬೇಕಾ ಅಥವಾ ಮಾಡಬಾರ್ದಾ? ಎಸ್ ಕಮೆಂಟ್ ಅನ್ನ ಮಾಡಿ ಬೇಗ ನೋಡೋಣ. ಈ ಮಗು FLN ಮಗು ಆಗುತ್ತೋ ಅಥವಾ ಇಲ್ವೋ? ಎಸ್ ಈ ಮಗು ಏನಾಗತ್ತೆ, FLN ಮಗು ಆಗತ್ತೆ. ಸರಿನಾ?
FLN ಮಗು ಆಗತ್ತೆ. ಇನ್ನು ಅವನಿಗೆ ಬೇಸಿಕ್ಸ್ ಬರ್ಬೇಕು, ಯಾಕಂದ್ರೆ ಅವನು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಮಾಡಿಲ್ಲ. ಈ ನಾಲ್ಕು ಪ್ರಶ್ನೆಯಲ್ಲಿ ಎ ತೆಗೆದುಕೊಂಡಿದ್ದಂದ್ರೆ ಅವನು ಏನಾಗ್ತಾನೆ, FLN ಮಗು ಆಗೋದಿಲ್ಲ. 4ಕ್ಕೆ 4 ಎನ ಗಳಿಸಿರ್ಬೇಕು. ಇದರಲ್ಲಿ ಯಾವ್ದಾದ್ರು 4 ಪ್ರಶ್ನೆಯಲ್ಲಿ ಒಂದು ಬಿ ಅನ್ನು ತೆಗೆದುಕೊಂಡ್ರೆ ಸಹಿತ ಆ ಮಗು FLN ಮಗು ಆಗತ್ತೆ. ಇಲ್ಲಿ 4ಕ್ಕೆ 4 ಕೂಡ ಆ ಮಗು FLN ಪಡೆದುಕೊಂಡಿರ್ಬೇಕು. ಆಮೇಲೆ ನೀವು ಪೋಸ್ಟ್ ಟೆಸ್ಟ್ ಅಲ್ಲಿ FLN ಸಾಧಿಸಿದ್ದೀರಿ, ಅವನಿಗೆ ಎ ಅಂತ ಆಡ್ ಮಾಡಬಹುದು. ಆರ್ LOS ಗಳಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 5ರಿಂದ 10 ಪ್ರಶ್ನೆಗಳೇನಿದಾವೆ ಇದು LOS ಗೆ ಸಂಬಂಧಿಸಿದಂತೆ, ಇದು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ. ಇದರಲ್ಲಿ ಯಾವ್ದಾದ್ರು ಬಿ ಅನ್ನು ತೆಗೆದುಕೊಂಡಿದ್ದ 1ರಿಂದ 4 ಏನ್ ಮಾಡಿದ್ದಾನೆ ಅವನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾನೆ, ಹಾಗಿತ್ತಂದ್ರೆ ಅವನು FLN ಬರೋದಿಲ್ಲ. 5ರಿಂದ 10 ಪ್ರಶ್ನೆಗಳೇನಿದೆ, 6 ಪ್ರಶ್ನೆಗಳಿದ್ದಾವೆ. ಈ 6 ಪ್ರಶ್ನೆಗಳಲ್ಲಿ ಒಂದನೇ ಯಾವುದೋ ಒಂದು ಬಿ ಅನ್ನು ತೆಗೆದುಕೊಂಡಿದ್ದಾನೆ. 7th ಕ್ವಶನ್ 8th ಕ್ವಶನ್ ಬಿ ಅನ್ನು ತೆಗೆದುಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಮಗು ಪರಿಹಾರ ಬೋಧನೆಗೆ ಒಳಪಟ್ಟ ಮಗು. ಎಸ್ ಕ್ಲಿಯರ್ ಆಯ್ತಾ? FLN ಹಾಗೂ ಪರಿಹಾರ ಬೋಧನೆ ಎರಡು ಸಪರೇಟ್ ಅನ್ನು ಮಾಡ್ಕೊಳ್ಬೇಕು. ಎರಡದಕ್ಕೆ ಕ್ರಿಯಾಯೋಜನೆ ಬೇಕು. FLN ಮಗುಗೂ ಕೂಡ ಸಪರೇಟ್, ಯಾರ್ಯಾರು ಮಕ್ಕಳಿದ್ದಾರೆ ಅವ್ರಿಗೆ ಸಪರೇಟ್ ಪರಿಹಾರ ಬೋಧನೆ ಕ್ರಿಯಾಯೋಜನೆ ಇರಬೇಕು. ಜೊತೆಗೆ ಪರಿಹಾರ ಬೋಧನೆಗೆ ಒಳಪಟ್ಟ ಮಗು ಅಥವಾ ಇನ್ನು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೇ ಇರುವಂತಹ ಮಗು, ಅವರೆಲ್ಲರೂ ಕೂಡ ಸಪರೇಟ್ ಏನ್ ಮಾಡ್ಬೇಕಾಗಿರತ್ತೆ, ಕ್ರಿಯಾಯೋಜನೆ ರೆಡಿ ಮಾಡ್ಕೊಂಡು ಸೆಪ್ಟೆಂಬರ್ ವರೆಗೂ ಕೂಡ ಆರ್ ಲಾಸ್ಟ್ಲಿ ಡಿಸೆಂಬರ್ ವರೆಗೂ ಕೂಡ ಅವರಿಗೆ ಕಲಿಕೆಯಲ್ಲಿ ಮುನ್ನೆಲೆಗೆ ತರಬೇಕಾಗಿರುವಂತದ್ದು. ಎಸ್, ಆಲ್ಮೋಸ್ಟ್ ನಿಮ್ದೆಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಒಂದಿಷ್ಟು ಗ್ಲಿಚ್ ಕಾಣ್ತಾ ಇತ್ತು, ಒಂದಿಷ್ಟು ಕಡೆ ಸೇವ್ ಆಗ್ತಾ ಇರ್ಲಿಲ್ಲ ಒಂದ್ 2 ದಿನದ ಹಿಂದೆ. ಇವಾಗ ಸೇವ್ ಆಗ್ತಾ ಇದೆ, ಫೈನಲ್ ಸೇವ್ನು ಕೂಡ ಆಗ್ತಾ ಇದೆ. ನಾನು ಇದೆಲ್ಲ ಫಿಲ್ಅಪ್ ಅನ್ನ ಮಾಡಿದ್ಮೇಲೆ ಏನಾಗತ್ತೆ, ಫೈನಲ್ ಸೇವ್ನು ಕೂಡ ಆಗತ್ತೆ. ಎಸ್, ಇದೆಲ್ಲ ನಾನು ಕೇವಲ ಉದಾಹರಣೆಗೆ 2 ವಿದ್ಯಾರ್ಥಿ ಮಾಡ್ತಾ ತುಂಬಿದೀನಿ. ಇದೆಲ್ಲ ಮಾಡಿದ್ರೆ ಫೈನಲ್ ಸೇವ್ನು ಕೂಡ ಆಗತ್ತೆ. ಸೊ ಈ ಒಂದು ರಿಪೋರ್ಟ್ ಬೇಕಿತ್ತಂದ್ರೆ HM ಲಾಗಿನ್ ಅಲ್ಲಿ ಹೋದ್ರೆ ಈ ಒಂದು ರಿಪೋರ್ಟ್ ಕೂಡ ಸಿಗುತ್ತೆ. ಅಲ್ಲಿ PDF ಹಾಗೂ ಎಕ್ಸೆಲ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆರ್ ಇಲ್ಲಿ ನೋಡಿ, ಇದೆಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಎಕ್ಸೆಲ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, PDF ರಿಪೋರ್ಟ್ ಅನ್ನ ಇಲ್ಲಿಂದ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಸಬ್ಜೆಕ್ಟ್ ವೈಸ್ ಅದನ್ನೇ ಪ್ರಿಂಟ್ ಅನ್ನು ತೆಗೆದು ಕೂಡ ಇಟ್ಕೊಳ್ಬಹುದು ತಾವು. ಎಸ್, ಇಲ್ಲಿ PDF ಹಾಗೂ ಎಕ್ಸೆಲ್ ಇಲ್ಲಿಂದ ಡೌನ್ಲೋಡ್, ವಿಷಯ ಶಿಕ್ಷಕರು ಡೌನ್ಲೋಡ್ ಮಾಡ್ಕೊಳ್ಬಹುದು. HM ಲಾಗಿನ್ ಅಲ್ಲಿ ಸೇಮ್ ಇದೇನ್ ಫಿಲ್ಅಪ್ ಇದೆ ಅದೇ ತರ ಅಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅವರು ಕೂಡ ರಿಪೋರ್ಟ್ ಅನ್ನ ಕನ್ಸಾಲಿಡೇಟ್ ಆಗಿ ಕ್ರೋಢೀಕರಣ ಎಲ್ಲ ಸಬ್ಜೆಕ್ಟ್ ದವರು ಹಾಕಿದ ಮೇಲೆ ಶೋ ಆಗುತ್ತೆ ಅಲ್ಲಿ, ಸರಿನಾ? ಕ್ರೋಢೀಕರಣ ಅಲ್ಲಿ ಅವರು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ನಮ್ ಸಬ್ಜೆಕ್ಟ್ ಬೇಕಿತ್ತಂದ್ರೆ ಇದೆಲ್ಲವನ್ನ ಆಡ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಾರೆ PDF ಹಾಗೂ ಎಕ್ಸೆಲ್ ಶೀಟ್ ಅಲ್ಲಿ, ಇಲ್ಲಿಂದ ನಾವುಗಳು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಎಸ್, ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ JKR ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.